ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಹೋದ ವಿಡಿಯೋದಲ್ಲಿ ನಾನು ಚಾಣಕ್ಯರ ಜೀವನದ ಬಗ್ಗೆ ಒಂದು ಸಣ್ಣ ಮಾಹಿತಿ ಮತ್ತೆ ಕೆಲವು ನೀತಿಗಳು, ಚಾಣಕ್ಯರ ಕೆಲವೊಂದು ಪ್ರಮುಖ ನೀತಿಗಳು ಹೇಗಿರುತ್ತೆ ಅನ್ನೋದರ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ಎಂತಹ ಸ್ನೇಹಿತರಿಂದ ಅಥವಾ ಸಂಬಂಧಿಕರಿಂದ ದೂರ ಇರಬೇಕು ಅಂತ ಚಾಣಕ್ಯರು ಹೇಳ್ತಾರೆ ಅಂತ ನೋಡೋಣ. ಮೊದಲನೇ ಮಾತು ಏನು ಹೇಳ್ತಾರೆ ಅಂದರೆ, ಈ ಒಂದು ವಿಷಕಾರಿ ಸರ್ಪ ಅಥವಾ ಧೂರ್ತ ವ್ಯಕ್ತಿ, ಈ ಎರಡರಲ್ಲಿ ಯಾರನ್ನಾರು ಆಯ್ಕೆ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಬಂದರೆ ಒಬ್ಬ ಮನುಷ್ಯನಾದವನು ವಿಷಕಾರಿ ಸರ್ಪವನ್ನೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಯಾಕೆ ಅಂದರೆ ಸರ್ಪಕ್ಕೆ ಬರೀ ಹಲ್ಲಿನಲ್ಲಿ ವಿಷ ಇರುತ್ತೆ ಮತ್ತು ಅದು ತನ್ನ ರಕ್ಷಣೆಗಾಗಿ ಬೇರೆಯವ್ರನ್ನ ಕಚ್ಚುತ್ತೆ. ಆದರೆ ಒಬ್ಬ ಧೂರ್ತ ವ್ಯಕ್ತಿ ಮೈ ತುಂಬ ವಿಷವನ್ನೇ ಇಟ್ಕೊಂಡಿರ್ತಾನೆ, ಮನಸ್ಸಿನ ತುಂಬ ವಿಷವನ್ನೇ ಇಟ್ಕೊಂಡಿರ್ತಾನೆ. ಅವನಿಗೆ ಯಾರೂ ತೊಂದರೆ ಕೊಡೋದು ಬೇಡ, ಅವನು ಬೇರೆಯವರಿಗೆ ತೊಂದರೆ ಕೊಟ್ಟೇ ತಾನು ಸುಖವನ್ನು ಅನುಭವಿಸ್ತಾನೆ. ಅಂದರೆ ತಾನು ನೆಮ್ಮದಿಯಾಗಿರಬೇಕು, ತನ್ನಷ್ಟಕ್ಕೆ ತಾನು ಸುಖವಾಗಿರಬೇಕು ಅನ್ನೋದು ಅವನ ಮನಸ್ಸಿನಲ್ಲಿ ಇರೋದಿಲ್ಲ. ಆ ವ್ಯಕ್ತಿಯ ಸುಖ ಇರೋದೇ ಬೇರೆಯವ್ರನ್ನ ತೊಂದರೆಯಲ್ಲಿ ನೋಡಿ ಖುಷಿ ಪಡೋದ್ರಲ್ಲಿ ಅಂತ ಚಾಣಕ್ಯರು ಹೇಳ್ತಾರೆ. ಸೊ ಹಾಗಾಗಿ ಅಂಥ ವ್ಯಕ್ತಿಗಳು ಹೇಗಿರ್ತಾರೆ, ಎಂಥವರಿಂದ ದೂರ ಇರಬೇಕು ಅಂತ ನೋಡೋಣ. ಮೊದಲನೇದಾಗಿ ತುಂಬ ನಕಾರಾತ್ಮಕವಾಗಿ ಯೋಚನೆ ಮಾಡುವಂಥವ್ರು ಮತ್ತು ಮಾತನಾಡುವಂಥವ್ರು. ಅವರು ಜಗಳನೇ ಮಾಡಬೇಕು, ನಿಮ್ಮ ಜೊತೆ ಕಿರಿಕಿರಿನೇ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅವರು ಮೊದಲನೇ ಮಾತು ತುಂಬ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ. ನಿಮ್ಮ ಯಾವುದೇ ಒಳ್ಳೆ ಗುಣಗಳು ಅವ್ರಿಗೆ ಕಾಣೋದಿಲ್ಲ, ನೆಗೆಟಿವ್ ಆಗಿರೋದನ್ನೇ ಮೊದಲು ನೋಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಭೇಟಿಯಾದ ತಕ್ಷಣ ಹೇಗಿದೆಯಾ, ಚೆನ್ನಾಗಿದೆಯಾ, ಎಕ್ಸೆಟ್ರಾ ಎಕ್ಸೆಟ್ರಾ ಅವ್ರು ಕೇಳೋದಿಲ್ಲ. ಏನೇ ದಪ್ಪಾಗಿದೆಯಲ್ಲೇ, ಅಥವಾ ಏನಿದು ಮುಖ ಈ ಥರ ಆಗೋಗಿದೆಯಲ್ಲೇ, ಕಪ್ಪಗಾಗ್ಬಿಟ್ಟಿದೆಯಲ್ಲೇ, ಈ ರೀತಿ ಮೊದಲು ಅವ್ರು ನೋಟಿಸ್ ಮಾಡೋದೇ ನೆಗೆಟಿವ್ ಮತ್ತು ಅವ್ರ ಫೋಕಸ್ ಎಲ್ಲ ನೆಗೆಟಿವ್ ವಿಚಾರದ ಬಗ್ಗೆನೇ ಇರುತ್ತೆ. ನಿಮ್ಮ ಯಾವುದೇ ಪಾಸಿಟಿವ್ ವಿಚಾರದಿಂದ ಅವರಿಗೆ ಖುಷಿ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ರಿಸಲ್ಟ್ ಚೆನ್ನಾಗಿ ಬಂದಿತ್ತು ಅಂತ ಅಂದ್ಕೊಳ್ಳಿ, ನಿಮ್ಮ ಒಳ್ಳೆ ಕೆಲಸ ಸಿಕ್ತು ಅಂದ್ಕೊಳ್ಳಿ, ಅದು ಯಾವುದೂ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಯಾವುದು ನೆಗೆಟಿವ್ ಆಗಿರುತ್ತಲ್ಲ ಅದ್ರ ಬಗ್ಗೆನೇ ಅವ್ರ ಫೋಕಸ್ ಇರುತ್ತೆ, ಅದ್ರ ಬಗ್ಗೆನೇ ಅವ್ರು ಮಾತಾಡ್ತಾ ಇರ್ತಾರೆ. ಇಂಥವರಿಂದ ಆದಷ್ಟು ದೂರ ಇರಿ, ಆದಷ್ಟು ಕಡಿಮೆ ಮಾತಾಡಿ. ಇದರಿಂದನೇ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಏಕೆಂದರೆ ಅವರನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಹಾಗಾಗಿ ನಾವೇ ದೂರ ಇರಬೇಕು. ಎರಡನೇದಾಗಿ ವಿಶ್ವಾಸಘಾತ. ಅಂದರೆ ನಿಮಗೆ ಸಹಾಯ ಮಾಡ್ತೀವಿ ಅಂತನೋ, ನಿಮ್ಮ ಜೊತೆಗೆ ಇರ್ತೀವಿ ಅಂತನೋ ಒಬ್ಬರು ಪ್ರಾಮಿಸ್ ಮಾಡಿರ್ತಾರೆ, ಆದರೆ ಅವರ ಪ್ರಾಮಿಸ್ಸಿಗೆ ತಕ್ಕ ಹಾಗೆ ಅವ್ರು ನಡ್ಕೊಳ್ಳೋದಿಲ್ಲ. ತುಂಬ ಜನಕ್ಕೆ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನಂದರೆ, ಫ್ರೆಂಡ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ತುಂಬ ಕಷ್ಟ ಕಾಲ ಒಂದಿರುತ್ತೆ, ಅವಾಗ ಸಹಾಯ ಮಾಡ್ತೀವಿ ಅಂತ ಹೇಳಿರ್ತಾರೆ, ಆದರೆ ಕೊನೆಯ ಟೈಮಿಗೆ ಕೈ ಕೊಟ್ಬಿಡ್ತಾರೆ. ಅಂಥವರಿಂದ ಆದಷ್ಟು ದೂರ ಇರೋದೇ ಮುಖ್ಯ. ಯಾಕೆಂದರೆ ಒಂದೇ ಸತಿ ಮೋಸ ಮಾಡಿದವರು ಮತ್ತೆ ಮತ್ತೆ ಮೋಸ ಮಾಡುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೋಸ ಹೋದ ಮೇಲೆ ಮತ್ತೆ ಅವ್ರ ಹತ್ರ ಹೋಗೋದು ಮೂರ್ಖತನ ಅಂತ ಚಾಣಕ್ಯರು ಹೇಳ್ತಾರೆ. ಇವರಿಂದ ನಾವಾಗೇ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ನಮಗೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನೊಂದು ರೀತಿ ವ್ಯಕ್ತಿ ಅಂದರೆ ಏನಂದರೆ, ಜಗಳ ಹಚ್ಚುವ ಸ್ವಭಾವ ಇರುತ್ತೆ. ಅಂದರೆ ನೀವು ಹೇಳಿದ್ದನ್ನೇ ಇನ್ನೊಬ್ರಿಗೆ ಹೇಳೋದು, ಇನ್ನೊಬ್ರು ಹೇಳಿದ್ದನ್ನು ತಗೊಂಬಂದು ನಿಮಗೆ ಹೇಳೋದು, ಅವರೆಲ್ಲ ಒಂದು ಡಿಫ್ರೆನ್ಸ್ ಆಗುತ್ತೆ, ಒಂದು ಜಗಳ ಆಗುತ್ತಲ್ಲ, ಆ ಜಗಳ ನೋಡಿ ಖುಷಿ ಪಡೋದು. ಇಂಥ ಜನ ಕೂಡ ಇರ್ತಾರೆ, ನೀವು ನೋಡಿರ್ತೀರ. ಇಂತಹ ಜನರಿಂದ ದೂರ ಇರಬೇಕು. ಏನು ಅಂದರೆ, ಒಂದು ಇವರಿಂದ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಇನ್ನೊಂದು ನಮ್ಮ ನೆಮ್ಮದಿ ಹಾಳಾಗುತ್ತೆ. ಜಗಳ ಮಾಡಿ ಅವರ ಖುಷಿಗೋಸ್ಕರ ನಾವು ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳಿಕ್ಕಾಗಲ್ಲ ಮತ್ತು ಇಂಥವ್ರನ್ನ ಚೇಂಜ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇಂಥವರಿಂದ, ಅಂದರೆ ಯಾರು ಬೇರೆಯವರು ವಿಷಯನ ನಿಮ್ಗೆ ಹೇಳಿ, ನಿಮ್ಮ ವಿಷಯನ ಬೇರೆಯವ್ರಿಗೆ ಹೇಳಿ ಜಗಳ ತಂದು ಹಾಕ್ತಾರಲ್ಲ, ಅಂಥವ್ರಿಂದ ತುಂಬ ಡಿಸ್ಟೆನ್ಸಲ್ಲಿ ಇರಬೇಕು ಅಂತ ಚಾಣಕ್ಯರು ಹೇಳ್ತಾರೆ. ಇನ್ನೊಂದು, ನಿಮ್ಮ ಒಂದು ವೀಕ್ನೆಸ್ನ ಎಕ್ಸ್ಪ್ಲಾಯ್ಟ್ ಮಾಡೋರು. ಅಂದರೆ ನಿಮ್ದು ಏನೋ ಒಂದು ವೀಕ್ನೆಸ್ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ನಿಮಗೆ ಟಾಂಟ್ ಕೊಡ್ತಾ ಇರೋದು, ಅಥವಾ ನಿಮ್ಮ ವೀಕ್ನೆಸ್ನ ಉಪಯೋಗಿಸ್ಕೊಂಡು ಅವ್ರು ಏನೋ ಒಂದು ಬ್ಲ್ಯಾಕ್ ಮೇಲ್ ಥರ ಮಾಡಿ ಅವ್ರಿಗೆ ಬೇಕಾಗಿರೋಂಥ ಕೆಲಸ ಮಾಡಿಸ್ಕೊಳ್ಳೋದು. ಈ ರೀತಿಯಾದ ಒಬ್ಬ ರಿಲೇಟಿವ್ ಅಥವಾ ಫ್ರೆಂಡಿಂದ ಆದಷ್ಟು ದೂರ ಇರಬೇಕು. ಆದಷ್ಟು ಏನೋ ಅವರಿಂದ ಪೂರ್ತಿ ದೂರ ಇರಬೇಕು. ಯಾಕೆ ಅಂದರೆ, ನಮಗೆ ಯಾವುದೇ ರೀತಿಯಾಗಿ ದುಃಖ ಅಥವಾ ಏನಾದರೂ ಪ್ರಾಬ್ಲಮ್ ಆದಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಫ್ರೆಂಡ್ ಅಥವಾ ರಿಲೇಟಿವ್ ನಮಗೆ ಹೆಲ್ಪ್ ಮಾಡಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ.
ಅದರ ಬದಲಾಗಿ ಅವರು ನಮ್ಮ ವೀಕ್ನೆಸ್ನ, ನಮ್ಮ ಒಂದು ಕೆಟ್ಟ ಟೈಮ್ನ ಉಪಯೋಗಿಸ್ಕೊಂಡು ನಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ನಮ್ಮನ್ನೇ ಎಕ್ಸ್ಪ್ಲಾಯ್ಟ್ ಮಾಡೋದು ಮಾಡಿದರೆ ಇದು ಯಾವುದೇ ಪರ್ಪಸ್ ಸರ್ವ್ ಆಗಲ್ಲ, ಅಥವಾ ಫ್ರೆಂಡಿನ ಅಥವಾ ರಿಲೇಟಿವ್ಸ್ ಇರುವ ಯಾವುದೇ ಪರ್ಪಸ್ಸೇ ಸರ್ವ್ ಆಗೋದಿಲ್ಲ. ಹಾಗಾಗಿ ಇಂತಹ ಒಂಥರ ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳಿಂದ ದೂರ ಇರಬೇಕು. ಯಾಕೆಂದರೆ ಅದರಿಂದ ನಮಗೆ ಹಾನಿನೇ ಜಾಸ್ತಿ ಆಗುತ್ತೆ ಹೊರತು ಉಪಯೋಗ ಏನೂ ಆಗೋದಿಲ್ಲ. ಇನ್ನು ಕೆಲವರು ಹೇಗಿರ್ತಾರೆ ಅಂದರೆ, ನಿಮ್ಮಿಂದ ಎಲ್ಲ ಉಪಯೋಗಗಳನ್ನು ತಗೊಳ್ತಾರೆ, ಅಂದರೆ ನಿಮ್ಮಿಂದ ಎಲ್ಲ ಸಹಾಯಗಳನ್ನು ತಗೊಳ್ತಾರೆ. ಆದರೆ ನೀವು ಸಹಾಯ ಮಾಡಿದ್ದನ್ನು ಹೈಲೈಟ್ ಮಾಡಲ್ಲ. ಅವ್ರಿಗೇನು ತೊಂದರೆ ಆಯಿತು ಅನ್ನೋದನ್ನೇ, ಅಂದರೆ ಒಂದು ಸಣ್ಣ ತಪ್ಪನ್ನೇ ಹೈಲೈಟ್ ಮಾಡಿ ಎಲ್ರಿಗೂ ಹೇಳ್ತಿರ್ತಾರೆ. ಅಂದರೆ ನೀವು 10 ಸಹಾಯ ಮಾಡಿರ್ತೀರ, ಒಂದು ವಿಷಯದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗುತ್ತೆ, ಆ ಮಿಸ್ಟೇಕನ್ನೇ ಟಾಮ್ ಹೊಡಿತಾ ಇರ್ತಾರೆ. ಇದಾಯಿತು, ಇದು ಈ ರೀತಿ ಆಯಿತು, ಇದರಿಂದ ನಮಗೆ ತೊಂದರೆ ಆಯಿತು, ಅವ್ರೇನು ಸಹಾಯ ಮಾಡ್ತೀವಿ ಎಂದು ಬಂದು ತೊಂದರೆನೇ ಮಾಡಿದರು, ಈ ರೀತಿ. ಅಂದರೆ ನೀವು 10 ಸಹಾಯ ಮಾಡಿರ್ತೀರ, 11ನೇದು ಯಾವುದೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಆ ಮಿಸ್ಟೇಕ್ನೇ ಹಿಡ್ಕೊಂಡು ಅವರು ಪ್ರಚಾರ ಮಾಡ್ತಿರ್ತಾರೆ. ಅಂದರೆ ನೀವು ಎಷ್ಟೇ ಸಹಾಯ ಮಾಡಿದರೂ ಕೂಡ ನಿಮ್ಮ ಬಗ್ಗೆ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಬರೋದಿಲ್ಲ, ಮತ್ತು ಅವರು ನಿಮ್ಮ ರೆಪ್ಯುಟೇಷನ್ ಕೂಡ ಹಾಳು ಮಾಡ್ತಾ ಇರ್ತಾರೆ. ಸೊ ಅಂಥವರಿಂದ ಆದಷ್ಟು ದೂರ ಇರಬೇಕು. ಈಗ ಅವ್ರ ಮೇಲ್ಬಿದ್ದು ಜಗಳ ಮಾಡಿದ್ರು ಅದೊಂದು ರೀತಿ ಕಿರಿಕಿರಿ, ಯಾಕೆಂದರೆ ಆ ಜಗಳನೂ ಅವ್ರು ಮತ್ತೆ ಪ್ರಚಾರನೇ ಮಾಡ್ತಾರೆ. ಹಾಗಾಗಿ ಅಂಥವರಿಂದ ಆದಷ್ಟು ಕಾಂಟ್ಯಾಕ್ಟ್ ಇಟ್ಕೊಳ್ಳದೆ ಇರೋದು, ಅವರಿಂದ ದೂರ ಇರೋದೇ ನಮಗೆ ಉತ್ತಮ. ಇನ್ನೊಂದು ಏನಂದರೆ, ಯಾವ ವ್ಯಕ್ತಿಗೆ ನಮ್ಮ ಬಗ್ಗೆ ದ್ವೇಷ ಇದೆ ಅಂತ ನಮಗೆ ಕಣ್ಣಿಗೆ ಕಾಣ್ತಾ ಇರುತ್ತೋ, ಅಂದರೆ ಕೆಲವೊಂದು ಕ್ಲೋಸ್ ರಿಲೇಟಿವ್ಸ್ ಅಥವಾ ಫ್ರೆಂಡ್ ಸರ್ಕಲಲ್ಲಿ ಇರ್ತಾರೆ, ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗ್ತಾ ಇರಲ್ಲ, ಅವರು ಮನಸ್ಸಿಗೆ ಕಿರಿಕಿರಿ ಮಾಡ್ಕೊತಿರ್ತಾರೆ, ಅಥವಾ ಓಪನ್ ಆಗಿ ಹೇಳ್ತಾ ಇರ್ತಾರೆ, ಅಂದರೆ ನಮ್ಮನ್ನು ಕಂಡ್ರೆ ಆಗೋದಿಲ್ಲ ಅನ್ನೋದನ್ನು ತೋರಿಸ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಂದ ನಾವೇ ದೂರ ಇರೋದೇ ಉತ್ತಮ. ಏಕೆಂದರೆ ಅಂಥವರ ಜೊತೆಗೆ ಅವ್ರ ಮನಸ್ಸಿಗೆ ಶಾಂತಿ ಇರೋದಿಲ್ಲ, ಹಾಗಾಗಿ ಅವರು ನಮ್ಮ ಮನಸ್ಸಿನ ಶಾಂತಿ ಕೂಡ ಹಾಳು ಮಾಡ್ತಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳಿಂದ ಪೂರ್ತಿಯಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದೇ ನಮ್ಮ ಆರೋಗ್ಯಕ್ಕೆ, ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಉತ್ತಮ. ಸೊ ಇದಿಷ್ಟು ಸಂಕ್ಷಿಪ್ತವಾಗಿ ಚಾಣಕ್ಯರು ಸಂಬಂಧಿಕರ ಬಗ್ಗೆ, ಸ್ನೇಹಿತರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದರ ಮಾಹಿತಿ. ಚಾಣಕ್ಯರ ಕೆಲವೊಂದು ಮಾತುಗಳು ತುಂಬ ಹಾರ್ಷ್ ಅನ್ನಿಸ್ಬೋದು, ಆದರೆ ಈಗಿನ ಕಾಲಕ್ಕೆ ಅದೇ ರಿಯಾಲಿಟಿ ಅಂತ ಹೇಳ್ಬೋದು. ಅಂದರೆ ಆವಾಗಿನ ಕಾಲದಲ್ಲೇ ಚಾಣಕ್ಯರು ಇಷ್ಟು ನಿಖರವಾಗಿ ಇನ್ನೊಬ್ಬರ ಮನಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ತಿದ್ರು, ಇಷ್ಟು ನಿಖರವಾಗಿ ಒಂದು ನಿರ್ಣಾಯಕವಾಗಿ ಅಂತ ಹೇಳ್ತಾರಲ್ಲ, ಇಂಥ ವ್ಯಕ್ತಿಗಳನ್ನೇ ಜೊತೆಗಿಟ್ಕೋಬೇಕು, ಇಂಥ ವ್ಯಕ್ತಿಗಳನ್ನೇ ಜೊತೆಗಿರಬಾರ್ದು ಅಂತ, ಆ ರೀತಿ ನಿರ್ಣಾಯಕವಾಗಿ ಹೇಳುವಂತಹ ಒಂದು ತುಂಬ ಕಟುವಾಗಿ ಅವರ ಮಾತುಗಳು ಕೆಲವೊಂದು ತುಂಬ ನಿಷ್ಠುರ ಅನ್ನಿಸುತ್ತೆ. ಇಷ್ಟು ನಿಷ್ಠುರವಾಗಿ ಸಾಮಾನ್ಯವಾಗಿ ಹಿಂದೆ ಯಾರೂ ಮಾತಾಡ್ತಿರ್ಲಿಲ್ಲ, ಆದರೆ ಇಷ್ಟು ನಿಷ್ಠುರವಾಗಿ ಅವರು ನಮಗೆ ಒಂದು ರೀತಿ ದಾರಿದೀಪ ಅಂತಲೇ ಹೇಳ್ಬೋದು, ನಿಷ್ಠುರವಾಗಿ ಕೂಡ ಹೇಳಿದ್ದಾರೆ. ಇದು ತುಂಬ ನಿಷ್ಠುರ ಅಂತ ಅನಿಸಿದ್ರು ಕೂಡ ಇದು ಅತ್ಯಂತ ಸತ್ಯವಾದ ಮಾತು ಅಂತ ನನಗನ್ಸುತ್ತೆ. ಸೊ ಇದಿಷ್ಟು ಚಾಣಕ್ಯರ ನೀತಿಯ ಪ್ರಕಾರ ನಾವು ಎಂತಹ ಸ್ನೇಹಿತರಿಂದ, ಎಂಥ ಸಂಬಂಧಿಕರಿಂದ ದೂರ ಇರಬೇಕು ಅನ್ನುವಂಥದ್ದು. ನೀವು ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅನ್ನೋದನ್ನು ಒಂದ್ಸತಿ ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.